ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತು ಫಾಲಿಗೆ ಹೆಮ್ಮಿಂಗ್ ಮಾಡ್ತಾ ಇದ್ದೀನಿ. ನೀವು ಬಿಗಿನರ್ಸ್ ಆಗಿದ್ದರೆ ಹೆಮ್ಮಿಂಗ್ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳಿ. ಹೌದಪ್ಪ, ನನಗೆ ಏನು ಬರೋದಿಲ್ಲ ಅನ್ನೋರು ಕೂಡ ಈ ರೀತಿ ನೀವು ನೋಡಿಕೊಂಡು ಆರಾಮಾಗಿ ಫಾಲ್ ಸ್ಟಿಚ್ ಮಾಡೋದನ್ನು ಕಲಿಬಹುದು. ಇದು ತುಂಬ ಈಸಿಯಾಗಿದೆ. ಆರಾಮಾಗಿ ನೀವು ಸ್ಟಿಚ್ ಮಾಡೋದನ್ನು ಕಲಿಬೋದು. ಈ ರೀತಿ ಮಷೀನಲ್ಲಿ ಇಟ್ಕೊಂಡು ಆರಾಮಾಗಿ ಕಲಿಬೋದು. ಏನೂ ಬರೋದಿಲ್ಲಪ್ಪ ನನಗೆ ಅಂದರೂ ಕೂಡ ಕಲಿಬೋದು. ಈಗ ಅಲ್ಪ ಸ್ವಲ್ಪ ಟೇಲರಿಂಗ್ ಬಂದರೆ ಅವರು ಯಾವ ರೀತಿ ಬಿಸ್ನೆಸ್ಸನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ನೋಡಿ, ನಿಮಗೆ ಫಾಲ್ ಸ್ಟಿಚ್ ಮಾಡೋದಕ್ಕೆ ಬರುತ್ತೆ, ಆಮೇಲೆ ಮಷೀನೆಲ್ಲ ಹೊಲಿಗೆ ಹಾಕೋದಕ್ಕೆಲ್ಲ ಬರುತ್ತೆ ಅನ್ನೋರು ನೀವು ನಿಮ್ಮ ಮನೆಯಲ್ಲಿ ನೀವು ಬಟ್ಟೆ ಹೊಲಿದದ್ದು ಚಿಕ್ಕ ಚಿಕ್ಕ ಪೀಸ್ಗಳಿದ್ದರೆ ಅದನ್ನು ನೀವು ಸಣ್ಣ ಸಣ್ಣ ಪರ್ಸ್ ಮಾಡಿ ಆಮೇಲೆ ಬ್ಯಾಗ್ ಮಾಡಿ ಈ ಥರ ಎಲ್ಲ ನೀವು ಸ್ಟಿಚ್ ಮಾಡಿಕೊಂಡು ನೀವು ಸೇಲ್ ಮಾಡ್ಬೋದು. ನಿಮ್ಮ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೀವು ಆರಾಮಾಗಿ ಇದನ್ನು ಹಾಕಿ ಅಡ್ವರ್ಟೈಸ್ಮೆಂಟ್ ಮಾಡಿ ಸೇಲ್ ಮಾಡ್ಬೋದು. ಮತ್ತು ನಿಮ್ಮ ಅಕ್ಕಪಕ್ಕದವರಿಗೆಲ್ಲ ಹೇಳಿ ಆಮೇಲೆ ಒಂದು ಬೋರ್ಡ್ ಹಾಕಿ, ನಾವು ಈ ಥರ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿ ಒಂದು ಬೋರ್ಡ್ ಹಾಕಿ. ಜನ ಬಂದೇ ಬರ್ತಾರೆ. ಆವಾಗ ನೀವು ಒಂದೇ ಥರ ಪರ್ಸನ್ನು ಮಾಡಬೇಡಿ, ಬೇರೆ ಬೇರೆ ಥರ ಪರ್ಸನ್ನು, ಒಂದು 5-6 ಥರ ಪರ್ಸನ್ನು ನೀವು ಮಾಡಿಡಿ. ಆವಾಗ ಜನ ಬಂದು ಅವರಿಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ತಗೋತಾರವರು. ಆಮೇಲೆ ಮತ್ತು ಇದು ಡೋರ್ ಮ್ಯಾಟು ಈ ಥರ ಇಂಥದ್ದೆಲ್ಲ ನೀವು ಮಾಡಿ. ಮತ್ತು ಈಗ ತಲೆಗೆ ಹಾಕೋದು ಬವು ಅದು ಮಾಡಿ. ನಿಮಗೆ ಹೊರಗಡೆ ಹೋಲ್ಸೇಲಲ್ಲಿ ಬಟ್ಟೆ ಸಿಗುತ್ತೆ, ಅದನ್ನು ತಂದು ನೆಟ್ ಬಟ್ಟೆ ಮತ್ತು ಸ್ಯಾಟಿನ್ ಬಟ್ಟೆ ಇಂಥದ್ದೆಲ್ಲ ತಂದು ನೀವು ಬೌ ಮಾಡ್ಬೋದು ಆರಾಮಾಗಿ. ತುಂಬ ಈಸಿ ಇದೆ. ಈಗ ಯೂಟ್ಯೂಬಲ್ಲಿ ಬೇಕಾದಷ್ಟು ವಿಡಿಯೋಗಳಿದೆ, ನೀವು ಆರಾಮಾಗಿ ನೋಡಿಕೊಂಡು ಕಲಿಬಹುದು. ಆಮೇಲೆ ನೀವು ಟೇಲರ್ ಕಡೆ ಹೋಗಿ ಪಿಕೋ ಫಾಲ್ ಮಾಡೋದಿದ್ರೆ ಕೊಡಿ ಅಂತ ಕೇಳಿದರೆ ಅವರು ಅಲ್ಲಿ ನಿಮಗೆ ಕೊಡ್ತಾರೆ. ಅದನ್ನು ನೀವು ತಂದು ಆರಾಮಾಗಿ ಸ್ಟಿಚ್ ಮಾಡಬಹುದು. ಮತ್ತು ನೀವು ಹೆಮ್ಮಿಂಗ್ ಬಂತಂದರೆ ಹೆಮ್ಮಿಂಗ್ ಹುಕ್ಸ್ ಹಚ್ಚೋದು ಮತ್ತು ಬ್ಲೌಸಿಗೆ ಹೆಮ್ಮಿಂಗ್ ಮಾಡೋದು ಅದನ್ನು ನೀವು ತಂದು ಮಾಡಬಹುದು. ನೀವು ಮಾಡೋದಕ್ಕೆ ಫಸ್ಟು ಮನಸ್ಸು ಮಾಡಬೇಕು. ನನಗೇನು ಬರಲ್ಲ ಅಂತ ಹೇಳಿ ಸುಮ್ಮನೆ ಕೂಡಬಾರ್ದು. ಏನಾದರೂ ನಾನು ಮಾಡ್ತೀನಿ ಅಂತ ನೀವು ಮನಸ್ಸಲ್ಲಿ ಅಂದುಕೊಂಡ್ರೆ ನಾವು ಏನು ಬೇಕಾದರೂ ಮಾಡಬಹುದು. ಹಾಗೆ ನೀವು ಬೇರೆ ನಿಮಗೇನಾದರೂ ಇದು ಏನದು ಅರಿ ವರ್ಕು, ಎಂಬ್ರಾಯ್ಡ್ರಿ, ಇದು ಆಮೇಲೆ ಇದು ಮುತ್ತಿಂದೆಲ್ಲ ಡಿಸೈನ್ ಮಾಡ್ತಾರಲ್ಲ ಆ ಥರ ಇವೆಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಅದನ್ನು ಮಾಡ್ಬೋದು. ನೀವು ಮನೆಯಲ್ಲೇ ನಿಮ್ಮ ಅಕ್ಕಪಕ್ಕದವರು ಇಲ್ಲ ಅಂದರೂ ಕೂಡ, ತಗೊಳ್ಳಿಲ್ಲ ಅಂದರೂ ಕೂಡ, ನಿಮಗೆ ಮಾಡೋದಕ್ಕೆ ಕೊಟ್ಟಿಲ್ಲ ಅಂದರೂ ಕೂಡ ನೀವು ಆನ್ಲೈನಲ್ಲಿ ನಿಮ್ಮದು ಯೂಟ್ಯೂಬ್ ಮೂಲಕ ನೀವು ಪ್ರಚಾರ ಮಾಡಿ. ಆವಾಗ ನಿಮಗೆ ಅವರು ಕಳಿಸ್ಕೊಡ್ತಾರೆ. ಬೇಕಂದರೆ ನೀವು ಅದನ್ನು ಮಾಡಿ ಚೆನ್ನಾಗಿ ಮಾಡಿ ಕೊಟ್ಟರೆ ಅವರು ನಿಮಗೆ ಕಳಿಸ್ತಾರೆ. ಆ ರೀತಿ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಈ ಥರ ನೀವು ಪ್ರಚಾರ ಮಾಡಿದರೆ ನಿಮಗೆ ಕಸ್ಟಮರ್ ಬಂದೇ ಬರುತ್ತಾರೆ. ನೀವು ಮಾಡಿ ಯಾವ್ಯಾವ ಟೈಪ್ ಮಾಡ್ತೀರ ಅದೆಲ್ಲ ಚೆನ್ನಾಗಿರೋ ಡಿಸೈನ್ ಎಲ್ಲ ಮಾಡಿ ನೀವು ಪ್ರಚಾರ ಮಾಡಬೇಕು. ಅದರಿಂದನೂ ನಿಮಗೆ ಕಸ್ಟಮರ್ ಬಂದೇ ಬರ್ತಾರೆ. ಹೀಗೆ ನೀವು ಮಾಡ್ತಾ ನಿಮಗೆ ಬೇರೆ ಬೇರೆ ಐಡಿಯಾಗಳೆಲ್ಲ ಸಿಗುತ್ತೆ. ಆಮೇಲೆ ನೀವು ಆರಾಮಾಗಿ ಧೈರ್ಯವಾಗಿ ಮಾಡ್ಬೋದು. ಏನಾದರೂ ಒಂದಾದರೂ ಅದರಲ್ಲಿ ಸಕ್ಸಸ್ ಆಗೇ ಆಗುತ್ತೆ. ಒಂದು ಫೇಲ್ ಆತಂದರೂ ಇನ್ನೊಂದು ಸಕ್ಸಸ್ ಆಗೇ ಆಗುತ್ತೆ. ನೀವು ಮೊದಲು ಧೈರ್ಯ ಮಾಡಿಕೊಂಡು ಮಾಡೋದಕ್ಕೆ ಶುರು ಮಾಡಿ. ಕಷ್ಟಪಟ್ಟರೆ ಯಾವುದಾದ್ರೂ ಒಂದು ಫಲ ಕೊಟ್ಟೇ ಕೊಡುತ್ತೆ. ಮೊದಲು ನೀವು ಮಾಡೋದಕ್ಕೆ ಮನಸ್ಸು ಮಾಡಿ. ಹಾಗೆ
ಹಾಗೇ ಆಗುತ್ತೆ. ಈಗಿನ ಕಾಲದಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಇದೆ. ಪ್ರತಿಯೊಂದು ಈ ದುಬಾರಿ ಕಾಲದಲ್ಲಿ ಎಷ್ಟು ದುಡ್ಡಿದ್ರೂ ಕಡಿಮೆನೇ. ಈ ಮಕ್ಕಳಿಗೆ ಸ್ಕೂಲು ಫೀಸು ಅದು ಇದು ಅಂತೇಳಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗತ್ತೆ. ಈಗಿನ ಕಾಲದಲ್ಲಿ ಅಂತೂ ಶಿಕ್ಷಣ ಕೊಡೋದಂತೂ ತುಂಬಾ ಕಷ್ಟ. ಕೆಲವರಿಗೆ ಗಂಡನೇ ಇರೋದಿಲ್ಲ, ಅಂಥವ್ರಂತೂ ಅವ್ರ ಪಾಡಂತೂ ಕೇಳೋದೇ ಬೇಡ. ಅವ್ರ ಪರಿಸ್ಥಿತಿ ಹೇಳ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಅಂಥವರೆಲ್ಲ ಏನಾದರೂ ಕಲಿತ್ಕೊಂಡು ಏನಾದರೂ ಒಂದು ಬಿಸ್ನೆಸ್ ಮಾಡಿದರೆ ಅವರಿಗೂ ಒಂದು ಹೆಲ್ಪ್ ಆಗುತ್ತೆ. ಯಾರು ಆ ಥರ ಏನೂ ಆಗೋದಿಲ್ಲ, ನನ್ನ ಕೈಲಿ ಏನೂ ಆಗೋದೇ ಇಲ್ಲ ಅಂತ ಯಾವತ್ತೂ ಕೂಡಬೇಡಿ. ಆಗತ್ತೆ ಅಂತ ನೀವು ಧೈರ್ಯವಾಗಿ ಮನಸ್ಸು ಮಾಡಿ, ಏನಾದರೂ ನಾ ಮಾಡೇ ಮಾಡ್ತೀನಿ ಅನ್ನೋದನ್ನು ಮನಸ್ಸು ಮಾಡಿ. ಆವಾಗ ನಿಮಗೆ ಏನಾದರೂ ಒಂದು ಮಾಡಿ ನಾನು ಸಕ್ಸಸ್ ಆಗ್ತೀನಿ ಅನ್ನೋದನ್ನು ಮನಸ್ಸು ಮಾಡಿಕೊಂಡು ನೀವು ಮಾಡಿದರೆ ಖಂಡಿತ ಅದು ಸಕ್ಸಸ್ ಆಗೇ ಆಗುತ್ತೆ. ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಕಷ್ಟ ಆದರೂ ಪರವಾಗಿಲ್ಲ. ಮುಂದೆ ಒಂದಿನ ನಿಮಗೆ ಅದು ದೊಡ್ಡ ಮಟ್ಟಕ್ಕೆ ಇದು ಆಗುತ್ತೆ. ಆಮೇಲೆ ಈ ಮಕ್ಕಳಿದ್ದರೆ ನಿಮಗೆ ಹೊರಗಡೆ ಹೋಗೋದಕ್ಕೂ ಆಗೋದಿಲ್ಲ. ಅಂಥವ್ರು ಕೂಡ ಮನೇಲಿ ಇದ್ದುಕೊಂಡೇ ನೀವು ಬೇಕಾದ್ದು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಇದು ಮ್ಯಾಟ್ ಇವೆಲ್ಲ ಮಾಡಿದರೆ ತುಂಬ ಸೇಲ್ ಆಗುತ್ತೆ, ಅದು ಸೇಲ್ ಆಗುತ್ತೆ. ಅಂಥದ್ದೆಲ್ಲ ಡಿಸೈನ್ ಮ್ಯಾಟ್ ಮಾಡೋದು, ಎಲ್ಲ ಥರ ಡಿಸೈನ್ ನೋಡಿಕೊಂಡು ಮಾಡಬೇಕು. ಒಂದೇ ಥರ ಮಾಡಬಾರ್ದು, ಬೇರೆ ಬೇರೆ ಥರ ಮಾಡಿದರೆ ಜನರಿಗೆ ಅದು ಇಷ್ಟ ಆಗುತ್ತೆ. ಇಷ್ಟ ಆದಮೇಲೆ ಅವ್ರು ತೊಗೋತಾರೆ. ಹೀಗೆ ಮಾಡೋದ್ರಿಂದ ನೀವು ಏನಾದರೂ ಮಾಡ್ಬೋದು. ಆಮೇಲೆ ನೀವು ಬ್ಲೌಸು ಕೂಡ ನೀವು ಏನಾದರೂ ನಿಮ್ಮ ಮನೇಲಿರೋ ಬ್ಲೌಸ್ ಪೀಸ್ ಎಲ್ಲ ತೊಗೊಂಡು, ವೇಸ್ಟ್ ಬ್ಲೌಸ್ ಪೀಸ್ ಎಲ್ಲ ತೊಗೊಂಡು ಹಾಗೆ ಸ್ಟಿಚ್ ಮಾಡ್ತಾಯಿರಿ ಖಾಲಿ ಇದ್ದಾಗ. ಅದು ರೂಢಿಯಾಗತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಬ್ಲೌಸ್ ನೀವೇ ಹೊಲ್ಕೊಳ್ಳೋದು, ಈ ಥರ ಮಾಡೋದ್ರಿಂದ ಬ್ಲೌಸು ಆಮೇಲೆ ನಿಮಗೆ ಹೊಲಿಯೋದಕ್ಕೆ ರೂಢಿಯಾಗಿ ಆರಾಮಾಗಿ ನೀವು ಬೇರೆಯವರ ಬ್ಲೌಸು ಕೂಡ ಹೊಲಿಬಹುದು. ಹೀಗೆ ಹೊಲಿತಾ ರೂಢಿಯಾಗತ್ತೆ. ಒಂದಲ್ಲ ಒಂದು ರೀತಿ ಹೊಲಿಯೋದು. ನಿಮ್ಮ ಮಕ್ಕಳಿದ್ರೆ ಮಕ್ಕಳಿಗೆ ಫ್ರಾಕ್ ಹೊಲಿಯೋದು, ಅದು ಫಸ್ಟಿಗೆ ಕೆಟ್ಟಿದ್ರೂ ಪರವಾಗಿಲ್ಲ, ನೀವು ಹೊಲಿಯೋದು ಆ ಥರ ಮಾಡಿ. ಚೂಡಿದಾರ್ ಹೊಲಿಯೋದು, ಫ್ರಾಕ್ ಹೊಲಿಯೋದು, ಈ ಥರ ಮಾಡಿ. ಲೆಹಂಗಾ ಹೊಲಿಯೋದು, ಈ ಥರ ಎಲ್ಲ ಮಾಡಿ ನಿಮಗೆ ಆರಾಮಾಗಿ ರೂಢಿಯಾಗತ್ತೆ. ಮಷೀನ್ ಒಂದು ನೀವು ಹೊಡಿಲಿಕ್ಕೆ ಫಸ್ಟು ತುಳಿಯೋದಕ್ಕೆ ಕಲ್ತ್ಕೊಳ್ರಿ. ಮಷೀನ್ ಮೇಲೆ ಹೊಲಿಗೆ ಹಾಕೋದಕ್ಕೆ ಕಲಿತ್ರೆ ಸಾಕು. ಆರಾಮಾಗಿ ಒಂದೊಂದಾಗಿ ನೀವು ಕಲಿಬಹುದು. ಯೂಟ್ಯೂಬಲ್ಲಿ ಎಲ್ಲನೂ ಪ್ರತಿಯೊಂದು ವಿಡಿಯೋ ಇರುತ್ತೀಗ, ಏನೂ ಕಷ್ಟ ಇಲ್ಲ. ಏನು ಬೇಕಾದರೂ ವಿಡಿಯೋ ಇದೆ, ಅದನ್ನು ನೀವು ಆರಾಮಾಗಿ ಕಲಿತ್ಕೊಂಡು ನೀವು ಮನೆಯಲ್ಲಿ ಮಾಡ್ಬೋದು. ಈಗ ಅರಿ ವರ್ಕದ್ದು ವಿಡಿಯೋ ಬರ್ತಾಯಿದೆ, ಎಂಬ್ರಾಯ್ಡ್ರಿ ಮಾಡೋದು ವಿಡಿಯೋ ಬರ್ತಾಯಿದೆ, ಟೇಲ್ರಿಂಗದ್ದು ವಿಡಿಯೋ ಬರ್ತಾಯಿದೆ, ಪ್ರತಿಯೊಂದು ವಿಡಿಯೋ ಬರ್ತಾಯಿದೆ ಯೂಟ್ಯೂಬಲ್ಲಿ. ಅದನ್ನು ನೀವು ನೋಡಿಕೊಂಡು ಆರಾಮಾಗಿ ಕಲಿಬೋದು. ಹೀಗೆ ಮಾಡಿಕೊಂಡು ನೀವು ದುಡ್ಡನ್ನು ಗಳಿಸ್ಬೋದು. ಅದು ಕಷ್ಟ ಅಂತ ಕೂಡೋದಕ್ಕಿಂತ ನಾವು ಏನಾದರೂ ಮಾಡಿದರೆ ನಮಗೆ ಹೆಲ್ಪ್ ಆಗುತ್ತೆ. ಎಷ್ಟೋ ಜನರಿಗೆ ಗಂಡನೇ ಸರಿ ಇರಲ್ಲ, ಕುಡಿಯೋದು ಈ ಥರ ಮಾಡೋರು ಗಂಡನೇ ಎಷ್ಟೋ ಜನರಿಗಿದ್ದಾರೆ. ಅಂಥವರು ಕೂಡ ಈ ಥರ ಮಾಡಿಕೊಂಡು ಆರಾಮಾಗಿ ಜೀವನ ನಡೆಸ್ಬೋದು. ಹೊರಗಡೆನೂ ಅವರಿಗೆ ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ಆ ಥರ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೆಣ್ಮಕ್ಕಳು. ಅಂಥವ್ರಿಗಂತೂ ತುಂಬಾ ಕಷ್ಟ ಅಂತ ಕೂಡೋದು ಬದಲು ನಾವು ಏನಾದರೂ ಮಾಡಿ ದುಡ್ಡನ್ನು ಗಳಿಸಿದರೆ ನಮಗೂ ಒಂದು ಹೆಲ್ಪ್ ಆಗುತ್ತೆ, ಆ ಮಕ್ಕಳಿಗೂ ಒಂದು ಹೆಲ್ಪ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನ ಸರಿ ಹೋಗುತ್ತೆ. ಆ ಗಂಡ ಸರಿ ಇಲ್ಲ ಅಂದರೂ ಕೂಡ ನೀವು ಧೈರ್ಯ ಮಾಡಿ ನಿಮ್ಮ ಮಕ್ಕಳನ್ನು ನೋಡ್ಕೋಬೇಕು. ಏನು ಮಾಡೋಕ್ಕಾಗೋದಿಲ್ಲ, ನಮ್ಮ ಹಣೆ ಬರಹದಲ್ಲಿ ಏನಿರುತ್ತೋ ಅದೇ ಆಗೋದು. ಅದೇ ಟೆನ್ಷನ್ ಮಾಡಿಕೊಂಡು ಕೂತ್ರೆ ಏನೂ ಆಗೋದಿಲ್ಲ. ಧೈರ್ಯ ಮಾಡಿ ಏನಾದರೂ ಒಂದು ಮಾಡಬೇಕು. ಈ ಕೆಲಸ ಮಾಡಬೇಕಂದ್ರೆ ತುಂಬಾ ಕೆಲಸ ಇದೆ, ಬೇಕಾದಷ್ಟು ಕೆಲಸ ಇದೆ. ಈ ರೊಟ್ಟಿ ಬಿಸ್ನೆಸ್ನೂ ಮಾಡ್ಬೋದು ಮನೆಯಲ್ಲಿ. ಬೇರೆ ಬೇರೆ ಬಿಸ್ನೆಸ್, ತುಂಬ ಬಿಸ್ನೆಸ್ ಇದೆ, ಬೇಕಾದ್ದು ಮಾಡ್ಬೋದು. ಹೊರಗಡೆ ಹೋಗ್ಲಿಕ್ಕಾಗಲಿಲ್ಲ ಅಂದರೂ ನೀವು ಮನೆಯಲ್ಲೇ ಕೂತು ಬೇಕಾದ್ದು ಮಾಡ್ಬೋದು. ಮೊದಲು ಫಸ್ಟು ನೀವು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಳ್ಳಿ. ಏನಾದರೂ ಮಾಡಿ ಸುಮ್ಮನೆ ಮನೆಯಲ್ಲಿ ಟೆನ್ಷನ್ ಮಾಡಿಕೊಂಡು ನನ್ನ ಗಂಡ ಸರಿ ಇಲ್ಲ,
ನನ್ನ ಗಂಡ ಇಲ್ಲ ಏನು ಮಾಡೋದು ಅಂತ ನೀವು ಟೆನ್ಷನ್ ಮಾಡ್ಕೋತಾ ಕೂಡಬೇಡಿ. ಏನಾದರೂ ಮಾಡೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಪ್ರಯತ್ನದಿಂದ ಎಲ್ಲನೂ ಆಗತ್ತೆ. ಈಗ ಎಲ್ಲರೂ ಫಸ್ಟಿಗೆ ಕಲಿತೇ ಇರೋದಿಲ್ಲ, ಆಮೇಲೆ ಕಲ್ತ್ಕೊಂಡು ಜೀವನ ಮಾಡೋರು ಎಷ್ಟೋ ಜನ ಇದ್ದಾರೆ. ನನಗೇನೋ ಬರೋದೇ ಇಲ್ಲ ಅಂತೂ ಕೂಡಬಾರ್ದು. ಏನಾದರೂ ನಾನು ಕಲಿತು ಮಾಡ್ತೀನಿ ಅನ್ನೋದು ಮನಸ್ಸಿನಲ್ಲಿ ಇರಬೇಕು. ಹಾಗಿದ್ದಾಗ ನಾವು ಆರಾಮಾಗಿ ಕಲಿಬಹುದು. ತಾಳ್ಮೆಯಿಂದ ಎಲ್ಲ ನಾವು ಕಲಿಬೇಕು. ಒಮ್ಮೆಗೆಲೆ ಯಾವುದೂ ಆಗೋದಿಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೆ ಒಂದಲ್ಲ ಒಂದಿನ ಹಾಗೇ ಆಗುತ್ತೆ. ಪ್ರಯತ್ನ ಬಿಡಬಾರ್ದು. ಹಾಗೆ ಮಾಡಿ ಪ್ರಯತ್ನ ಪಡಿ. ಒಂದಲ್ಲ ಒಂದಿನ ಸಕ್ಸಸ್ ಆಗೇ ಆಗುತ್ತೆ. ಕಷ್ಟ ಎಲ್ಲರಿಗೂ ಇರೋದು, ಪ್ರತಿ ಮನೆಯಲ್ಲೂ ಕಷ್ಟ ಇರುತ್ತೆ. ಕಷ್ಟ ಇಲ್ಲದ ಮನೆಯೇ ಇರಲ್ಲ. ಹಾಗಂತ ನಾವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಕುಂತ್ರೆ ಏನೂ ಆಗಲ್ಲ. ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ರೇ ಫಲ ಸಿಗೋದು. ಇಲ್ಲ ಅಂದರೆ ಏನು ಮಾಡೋದಕ್ಕೂ ಆಗೋದಿಲ್ಲ. ಇಲ್ಲ ಅಂತ ಕೂಡೋದು ಬದಲು ನಾವು ಪ್ರಯತ್ನ ಪಟ್ಟರೆ ಏನಾದರೂ ಮಾಡ್ಬೋದು. ನಿಮಗೆ ಬೇರೆ ಏನಾದರೂ ಬರುತ್ತೆ ಅಂದರೆ ಅದನ್ನು ನೀವು ಮಾಡ್ಬೋದು. ಈಗ ಎಷ್ಟೊಂದು ಕೆಲಸಗಳಿವೆ. ಟೇಲ್ರಿಂಗಲ್ಲೇ ಸುಮಾರು ಕೆಲಸಗಳಿದೆ. ಈ ಎಂಬ್ರಾಯ್ಡ್ರಿ ಕಲಿತ್ರೆ ಅದರಿಂದನೂ ತುಂಬ ದುಡಿಬೋದು. ಈಗ ಪ್ರತಿಯೊಬ್ಬರು ಎಂಬ್ರಾಯ್ಡ್ರಿ ಡಿಸೈನ್ ಹಾಕ್ಕೊಂಡೆ ಬ್ಲೌಸ್ ಹೊಲಿಸ್ತಾರೆ. ಈಗ ಮದುವೆಗಂತೂ ಅದು ಪ್ರತಿಯೊಬ್ಬರು ಹಾಕಿಸ್ತಾರೆ ಡಿಸೈನು. ಆದರೆ ನೀವು ಸಾದಾ ಮಷೀನಲ್ಲೂ ಕೂಡ ಎಂಬ್ರಾಯ್ಡ್ರಿ ಕೈಯಲ್ಲಿ ಮಾಡ್ಬೋದು. ಈಗ ಕಂಪ್ಯೂಟರ್ ಮಷೀನೆಲ್ಲ ತೊಗೋತಾರೆ, ಅದೆಲ್ಲ ಲಕ್ಷಗಟ್ಟಲೆ ಇದೆ ಅದು ರೇಟು. ಒಬ್ಬೊಬ್ರಿಗೆ ತೊಗೊಳ್ಲಿಕ್ಕೆ ಆಗೋದಿಲ್ಲ. ಅಂಥವರು ಸಾದಾ ಮಷೀನ್, ಇದು ಜಿಗ್ಜಾಗ್ ಮಷೀನಲ್ಲಿ ಕೂಡ ಎಂಬ್ರಾಯ್ಡ್ರಿ ಮಾಡ್ಬೋದು. ಅದೇನು ಜಾಸ್ತಿ ಇರೋದಿಲ್ಲ, ಕಡಿಮೆ ಇರುತ್ತೆ ರೇಟ್ ಅದರದ್ದು. ಅದರಲ್ಲಿ ಕೂಡ ನೀವು ಆರಾಮಾಗಿ ನೀವು ಎಂಬ್ರಾಯ್ಡ್ರಿ ಕಲಿಬೋದು. ಮತ್ತು ಬೇರೆ ಬೇರೆ ಡಿಸೈನ್ ಎಲ್ಲ ನೀವು ಕಲಿಬೋದು. ಅರಿ ವರ್ಕ್ ಮಾಡಿದ್ರು ಅದರಲ್ಲೂ ತುಂಬ ಪ್ರಾಫಿಟ್ ಇದೆ. ಒಂದೊಂದು ಬ್ಲೌಸಿಗೆ ಏನಿಲ್ಲ ಅಂದರೂ 2,000 3,000 ತನಕ ಕೊಡ್ತಾರೆ ಅವರು. ಅಂಥದ್ದು ನೀವು ಆರಾಮಾಗಿ ಮಾಡ್ಬೋದು. ಮತ್ತು ಬೇರೆ ಬೇರೆ ಡಿಸೈನು ಯಾವ್ಯಾವುದು ಗ್ಲಾಸ್ ವರ್ಕು ಅದು ಇದು ಅಂಥೇಳಿ ಆ ಟೈಪು ನೀವು ಕಲಿಬೋದು. ಯೂಟ್ಯೂಬಲ್ಲಿ ಎಲ್ಲ ಕಲಿಬೋದು. ಮತ್ತು ಬೇರೆ ಬೇರೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೀವು ಕಲಿಬೋದು. ಹೀಗೆ ಮಾಡ್ತಾ ಮಾಡ್ತಾ ನಿಮಗೆ ಎಲ್ಲನೂ ಐಡಿಯಾಗಳು ಬರುತ್ತವೆ. ಆರಾಮಾಗಿ ನೀವು ಏನಾದರೂ ಮಾಡ್ಬೋದು. ಈ ಟೇಲ್ರಿಂಗಲ್ಲಿ ಈಗ ನಿಮಗೆ ಸ್ವಲ್ಪ ಟೇಲ್ರಿಂಗ್ ಬರುತ್ತೆ ಅಂದರೆ ನೀವು ಈಗ ಚೂಡಿದಾರಿಗೆ ಸ್ಲೀವ್ ಹಚ್ಚೋದು, ಮತ್ತು ಫಿಟ್ಟಿಂಗ್ ಮಾಡೋದು, ಆಮೇಲೆ ನೈಟಿ ಎಲ್ಲ ಫಿಟ್ಟಿಂಗ್ ಮಾಡೋದು, ಈ ಥರ ನೀವು ಜನರಿಗೆ ಮಾಡಿಕೊಡೋದ್ರಿಂದ ಅದರಲ್ಲೂ ನೀವು ಆರಾಮಾಗಿ ಇನ್ಕಮ್ ಮಾಡ್ಬೋದು. ಮತ್ತು ಹರಿದಿದ್ದು ಈ ಥರ ಹೊಲಿಲಿಕ್ಕೆ ಬರ್ತಾರೆ ಅಂಥವರಿಗೂ ನೀವು ಆರಾಮಾಗಿ ಮಾಡಿ ಕೊಡ್ಬೋದು. ಅದರಲ್ಲೂ ಎಷ್ಟೋ ನೀವು ದುಡಿಬೋದು. ಈಗ ದೊಡ್ಡ ದೊಡ್ಡ ಟೇಲರ್ ಕಡೆ ಹೋದ್ರೆಲ್ಲ ಅವು ಎಲ್ಲ ಮಾಡೋದಿಲ್ಲ. ಅವರು ಸಣ್ಣ ಪುಟ್ಟ ಕೆಲಸ ಎಲ್ಲ ಅವರು ಮಾಡೋದಿಲ್ಲ. ಹೀಗಾಗಿ ನಿಮ್ಮಂಥವ್ರ ಕಡೆ ಬಂದೇ ಬರ್ತಾರೆ ಅವರು. ಆವಾಗ ನೀವು ಆ ಥರನೂ ಹೊಲಿದು ನೀವು ದುಡಿಬಹುದು. ಈಗ ನೀವು ಯೂಟ್ಯೂಬಲ್ಲಿ ಬಟ್ಟೆ ಬಿಸ್ನೆಸ್ಸು ಶುರು ಮಾಡ್ಬೋದು. ಆದರೆ ಏನು ಜಾಸ್ತಿ ಏನು ಅಮೌಂಟ್ ಹಾಕಬೇಕಂತಿಲ್ಲ. ಒಂದು 5,000 ಅಮೌಂಟ್ ಹಾಕಿದರೆ ಸಾಕು. ನಿಮಗೆ ಒಂದು ಸೀರೆ ತಂದು ಅದನ್ನು ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿದರೆ ಅದರಿಂದನೂ ನೀವು ದುಡಿಬೋದು. ಒಳ್ಳೊಳ್ಳೆ ಕಲೆಕ್ಷನ್ ತಂದರೆ ಜನ ಇಷ್ಟಪಡ್ತಾರೆ. ಇಷ್ಟಪಟ್ಟು ನಿಮ್ಮ ಹತ್ರ ಅವರು ತೊಗೋತಾರೆ. ಅದರಿಂದ ನೀವು ಆರಾಮಾಗಿ ದುಡಿಬೋದು. ನೈಟಿ ಆಗಲಿ, ಆಮೇಲೆ ಲಂಗ ಸಾರಿ ಪೆಟಿಕೋಟ್ ಆಗಲಿ, ಆಮೇಲೆ ಒಳ್ಳೊಳ್ಳೆ ಟಾಪು, ಈ ಥರ ಲೆಗಿನ್ಸು, ಈ ಥರ ಎಲ್ಲ ನೀವು ಆನ್ಲೈನಲ್ಲಿ ಆರಾಮಾಗಿ ಸೇಲ್ ಮಾಡ್ಬೋದು. ಅದರಿಂದ ಕೂಡ ನೀವು ದುಡಿಬಹುದು. ಹೀಗೆ ಸುಮಾರು ಈಗ ಜ್ಯುವೆಲರಿ ಐಟಮ್ ಈಗ ಎಲ್ಲರೂ ತೊಗೋತಾರೆ ಜ್ಯುವೆಲರಿ ಐಟಮ್. ಅದರಿಂದನೂ ನೀವು ದುಡಿಬೋದು ಆನ್ಲೈನಲ್ಲಿ.
ನೀವು ಚೆನ್ನಾಗಿರೋ ಎಲ್ಲ ವಿಡಿಯೋ ಮಾಡ್ಕೊಂಡು ಹಾಕಿದರೆ ಜನ ಇಷ್ಟಪಟ್ಟು ಅದನ್ನು ತಗೋತಾರೆ. ಆ ರೀತಿ ನೀವು ಏನಾದರೂ ಐಡಿಯಾ ಮಾಡಿಕೊಂಡು ನೀವು ಹಣ ಸಂಪಾದನೆ ಮಾಡ್ಬೋದು. ಏನೂ ಆಗಲ್ಲ ಅಂತ ಕುಂತ್ರೆ ಏನೂ ಆಗಲ್ಲ. ಆಗುತ್ತೆ ಅಂತ ಏನಾದರೂ ಮಾಡಿದರೆ ಹಾಗೇ ಆಗುತ್ತೆ. ಪ್ರತಿಯೊಂದಕ್ಕೂ ನೀವು ಮನಸ್ಸು ಮಾಡಬೇಕು. ನನ್ನ ಕೈಲಿ ಏನಾಗಲ್ಲ ಅಂತ ಕೂಡಬಾರ್ದು. ಈಗ ಶಾಲೆ ಕಲೀಲಿಲ್ಲ ಅಂದರೂ ಕೂಡ ಓದೋಕ್ಕೆ ಬರೆಯೋದಕ್ಕೆ ಬರಲ್ಲ ಅಂದರೂ ಕೂಡ ಮಾಡ್ಬೋದು. ಅವರು ಕೂಡ ಮಾಡ್ಬೋದು. ಏನು ಯೂಟ್ಯೂಬ್ ನೋಡಿಕೊಂಡು ಎಲ್ಲ ಕಲಿಬೋದು. ಓದು ಬರ ಇದ್ರೇ ಮಾಡಬೇಕು ಅಂತ ಏನಿಲ್ಲ. ಬರೆಯೋಕ್ಕೆ ಓದೋಕ್ಕೆ ಬರಲಿಲ್ಲ ಅಂದರೂ ಕೂಡ ಅವರು ಆರಾಮಾಗಿ ಯೂಟ್ಯೂಬಲ್ಲಿ ಎಲ್ಲನೂ ಮಾಡ್ಬೋದು. ಮತ್ತು ಈಗ ಬೇರೆ ಮತ್ತು ಏನೇನು ನಿಮ್ಗೆ ಬರುತ್ತೆ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ನೀವು ಏನಾದರೂ ಶುರು ಮಾಡಿ. ಆರಾಮಾಗಿ ನೀವು ಏನಾದರೂ ಮಾಡಿ ಅದರಲ್ಲಿ ಸಕ್ಸಸ್ ಆಗ್ಬೋದು. ಈಗ ಫುಡ್ ಐಟಮ್ ಯಾವುದಾದ್ರೂ ಪ್ಯಾಕಿಂಗ್ ಮಾಡೋದು ಆ ಥರ ಮಾಡಿಕೊಂಡು ಹೊರಗಡೆ ಅಂಗಡಿಯಲ್ಲೆಲ್ಲ ಕೊಡೋದು, ಈ ಥರ ಮಾಡಿ ಅದರಿಂದನೂ ಬೇಕಾದಷ್ಟು ಇನ್ಕಮ್ ಮಾಡ್ಬೋದು. ಆಮೇಲೆ ಬೆಳಗ್ಗಿನ ನಾಷ್ಟ ಮಾಡಿಕೊಡಿ, ಆ ಥರನೂ ಗಳಿಸ್ಬೋದು. ಈಗ ಹೊರಗಡೆ ಕಾಲೇಜು, ಹಾಸ್ಪಿಟ್ಲು ಈ ಥರ ಇದ್ದಲ್ಲಿ ಅಲ್ಲಿ ಬೇಕಾದರೆ ಏನಾದರೂ ಸೇಲ್ ಮಾಡಿದ್ರು ಅಲ್ಲಿಯೂ ಬೇಕಾದಾಗೆ ನಾವು ಮಾಡ್ಬೋದು. ನೀವು ಹೊರಗಡೆ ಹೋಗ್ತೀನಂದರೆ, ಇಲ್ಲಪ್ಪ ನಾವು ಮನೆಯಲ್ಲೇ ಮಾಡ್ತೀನಂದರೆ ನೀವು ಟೇಲ್ರಿಂಗ್ ಈ ಥರ ಮಾಡಿಕೊಂಡು ಬೇರೆ ಮತ್ತೇನಾದರೂ ಮಾಡಿಕೊಂಡು ಮನೆಯಲ್ಲಿ ನೀವು ಏನಾದರೂ ಮಾಡ್ಬೋದು. ಈಗ ಬಟ್ಟೆ ಪೀಸ್ಗಳಿದ್ದರೆ ಅದರಿಂದ ಬ್ಯಾಗು ತುಂಬ ಥರ ಬ್ಯಾಗ್ ಹೊಲಿಬೋದು. ಈಗ ಎಷ್ಟೊಂದು ಡಿಸೈನ್ ವೆರೈಟಿ ಬ್ಯಾಗ್ ಹೊಲಿಯೋದನ್ನು ಹೇಳ್ಕೊಡ್ತಾರೆ ಯೂಟ್ಯೂಬಲ್ಲಿ. ಅದರಿಂದ ತುಂಬಾ ನೀವು ಕೆಲಸ ಮಾಡ್ಬೋದು. ಪ್ರತಿಯೊಂದು ಈಗ ತುಂಬ ಈಸಿಯಾಗಿದೆ ಕಲಿಯೋದು. ಯೂಟ್ಯೂಬಲ್ಲಿ ಎಲ್ಲ ಪ್ರತಿಯೊಂದು ನೀವು ಆರಾಮಾಗಿ ಕಲಿಬೋದು. ಕಲಿತು ಏನಾದರೂ ನೀವು ಮಾಡೋದಕ್ಕೆ ಆಗತ್ತೆ. ಆಗಲ್ಲ ಅಂದ್ಕೊಂಡ್ರೆ ಏನೂ ಆಗಲ್ಲ. ಪ್ರತಿಯೊಂದು ಮಾಡ್ಬೋದು. ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಿಮಗೆ ಈ ಥರ ವಿಡಿಯೋ ಬೇಕೆಂದರೆ ನಾನು ಮತ್ತೆ ಬೇರೆ ಬಿಸ್ನೆಸ್ ಐಡಿಯಾಗಳನ್ನು ಕೊಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ನನ್ನ ಯೂಟ್ಯೂಬ್ ನೋಡಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ನಿಮಗೆ ನಾನು ಬೇರೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನನ್ನ ವಿಡಿಯೋದಲ್ಲಿ ಟೇಲರಿಂಗ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಎಲ್ಲ ಇದೆ, ನೀವು ನೋಡಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಅದನ್ನು ಹೇಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.